ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಪತ್ರಿಕೆ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಓದುಗರನ್ನು ಹೊಂದಿರತಕ್ಕಂಥ ಒಂದು ಪತ್ರಿಕೆ. ಹಾಗೆ ಇಡೀ ಭಾರತದಲ್ಲಿ ಅತಿ ದೊಡ್ಡ ಮೀಡಿಯಾ ಸಂಸ್ಥೆ ಆಗಿರ್ತಕ್ಕಂಥ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಥವಾ ಅದರ ಒಂದು ಅಂಗಸಂಸ್ಥೆ, ಹಾಗೆ ಟೈಮ್ಸ್ ಗ್ರೂಪ್ನ ಒಂದು ಭಾಗ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಬರುತ್ತಲ್ಲ ಇಂಗ್ಲೀಷಲ್ಲಿ, ಆ ಒಂದು ಪತ್ರಿಕೆ ಒಂದು ಸೋದರ ಪತ್ರಿಕೆ ಇದು ವಿಜಯ ಕರ್ನಾಟಕ. ಈ ಪತ್ರಿಕೆ ಯಾವಾಗಲೂ ಪತ್ರಿಕೋದ್ಯಮದಲ್ಲಿ ಹೊಸತನಕ್ಕೆ ಮತ್ತು ವಿನೂತನ ಪ್ರಯೋಗಗಳಿಗೆ ತುಂಬ ಹೆಸರುವಾಸಿ ಅಲ್ವಾ. ಹಾಗಾಗಿ ಹೊಸ ರೀತಿಯ ಒಂದು ಪ್ರಯೋಗಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಈ ಪತ್ರಿಕೆ ಇನ್ನೊಂದು ಹೊಸ ರೀತಿಯ ಪ್ರಯೋಗವನ್ನು ಮಾಡಿದೆ. ಈಗಾಗಲೇ ಭಾಳ ದಿನ ಆಗಿದೆ ಆ ಪ್ರಯೋಗವನ್ನು ಮಾಡಿ. ಬಹುಶಃ ನಿಮ್ಮಲ್ಲಿ ಸಾಕಷ್ಟು ಜನ ಗೊತ್ತಿಲ್ಲದೆ ಇರ್ಬೋದು ಅದೇನು ಅದು ಪ್ರಯೋಗ ಅಂತ ಹೇಳಿದ್ರೆ, ಅವರೊಂದು ವಿಶೇಷವಾದಂಥ ಒಂದು ಪತ್ರಿಕೆಯನ್ನು ಹೊರತರ್ತಾ ಇದ್ದಾರೆ. ವಿಕಾ ಮನಿ ಅಂತ ಅದರ ಹೆಸರು. ವಿಕಾ ಮನಿ ಅಂದರೆ ಹಣಕಾಸು ಕುರಿತಾದಂಥ, ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕ ಹಣಕಾಸು ಅಂದರೆ ಪರ್ಸ್ನಲ್ ಫೈನಾನ್ಸನ್ನು ಕುರಿತು ಒಂದು ಪತ್ರಿಕೆ ಹೊರತರ್ತಕ್ಕಂಥ ಮೊದಲನೇ ಪ್ರಯೋಗ ಇದು ಕನ್ನಡ ಪತ್ರಿಕೋದ್ಯಮದಲ್ಲಿ. ಹಣಕಾಸಿಗೆ ಅಂತಲೇ ವಿಶೇಷವಾಗಿ ಯಾವ ಮ್ಯಾಗ್ಝಿನ್ ಕೂಡ ಇಲ್ಲ ನಿಜ ಹೇಳಬೇಕಂದ್ರೆ. ಅಂಥದ್ರಲ್ಲಿ ಇವರು ಒಂದು ವಾರ ಪತ್ರಿಕೆಯನ್ನು, ಅದು ದಿನಪತ್ರಿಕೆ ಆಕಾರದಲ್ಲಿ, ಡೆಮಿ ಆಕಾರದಲ್ಲಿ ಈ ದಿನಪತ್ರಿಕೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಇದು ಅಲ್ಲೇ ತುಂಬ ವಾರಗಳಿಂದ ಇದು ಪ್ರಕಟ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಹಣಕಾಸು ವಿಚಾರ ಅಂತ ಹೇಳಿದ್ರೆ ದುಡಿಮೆ ವಿವಿಧ ದಾರಿಗಳು, ಹಾಗೆ ದುಡಿದಂಥ ಹಣವನ್ನು ಉಳಿಸುವ ಬೇರೆ ಬೇರೆ ದಾರಿಗಳು, ಮತ್ತು ಉಳಿಸಿದ ಹಣವನ್ನು ಬೆಳೆಸುವಂಥ ಅಂದರೆ ಹೂಡಿಕೆ, ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು, ಹೇಗೆ ಹೂಡಿಕೆ ಮಾಡಿದರೆ ಎಷ್ಟೆಲ್ಲ ಲಾಭಗಳಿರುತ್ತೆ, ಎಲ್ಲಿ ಹೂಡಿಕೆ ಮಾಡಿದ್ರೆ ನಷ್ಟ ಇರುತ್ತೆ, ಎಲ್ಲಿ ಅಪಾಯಕಾರಿ ಹೂಡಿಕೆ ಆಗುತ್ತೆ, ಈ ಥರದ ಹಣಕಾಸಿನ ಕುರಿತಾದಂಥ ಎಲ್ಲ ರೀತಿಯ ಮಾಹಿತಿಯನ್ನು, ಹಾಗೆ ಹೊಸ ರೀತಿಯ ತಂತ್ರಜ್ಞಾನಗಳನ್ನು, ಸ್ಟಾರ್ಟಪ್ ಕುರಿತು, ಸ್ಟಾರ್ಟಪ್ ಜಗತ್ತಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ಸ್ಟಾರ್ಟಪ್ಗಳು ಹೊಸದಾಗಿ ಬಂದಿದೆ, ಅವುಗಳು ಮಾಡ್ತಿರ್ತಕ್ಕಂಥ ಕೆಲಸಗಳೇನು, ಈ ರೀತಿ ಟೆಕ್ನಾಲಜಿ ಕುರಿತು, ಫಿನಾನ್ಸ್ ಕುರಿತು, ಅದರಲ್ಲೂ ವಿಶೇಷವಾಗಿ ಪರ್ಸ್ನಲ್ ಫೈನಾನ್ಸಿನ ಕುರಿತು, ಮತ್ತು ಸ್ಟಾಕ್ ಮಾರ್ಕೆಟ್ ಕುರಿತು. ಈಗ ಎಲ್ಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಎಲ್ಲರೂ ಕೂಡ ನಾವು ಮಾಡಬೇಕು ಅಂತ ತುಂಬ ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಆ ಸ್ಟಾಕ್ ಮಾರ್ಕೆಟ್ನ ಪ್ರತಿ ವಾರದ ಒಂದು ಅಪ್ಡೇಟು, ವಿಶ್ಲೇಷಣೆ, ಮಾರ್ಕೆಟ್ನ ಮುಂದಿನ ಒಂದಿದು, ಹಾಗೆ ಜಿಯೋ ಪಾಲಿಟಿಕ್ಸು ಅಂದರೆ ಗೊತ್ತಿದೆ ನಿಮಗೆ, ದೇಶಗಳಲ್ಲಿ ನಡೆದಿರ್ತಕ್ಕಂಥ ಭೌಗೋಳಿಕ ರಾಜಕಾರಣ ಏನು ಮಾಡ್ತಾ ಇದ್ದಾವೆ, ಅವುಗಳ ವಿದೇಶಾಂಗ ನೀತಿ ಏನು. ಸೊ ಈ ಥರದ ವಿಚಾರಗಳನ್ನ ತುಂಬ ಚೆನ್ನಾಗಿ ಪ್ರಕಟ ಮಾಡ್ತಾವ್ರೆ. ಅದರಲ್ಲಿ ಭಾಳ ಹೆಸರುವಾಸಿ ಅಂಕಣಗಳು ಬರ್ತಾ ಇದ್ದಾವೆ. ನಮಗೂ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಬಾಲಾಜಿರಾವ್ ಬರತಕ್ಕಂಥ ವಿಕ್ರಮ ಮತ್ತು ಬೇತಾಳ ಅಂತ ಒಂದು ಅಂಕಣ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಈ ಲೇಖನವನ್ನು ತಪ್ಪದೇ ಓದಿ ನೋಡಿ. ಇವತ್ತಿನ ಲೇಖನದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಮಕ್ಕಳಿಗೆ ಮೀನು ತಿನ್ನಿಸುವ ಬದಲು ಮೀನು ಹಿಡಿಯುವುದನ್ನು ಕಲಿಸಿ ಅಂತ ಹೇಳ್ತಾವ್ರೆ. ಅಂದರೆ ಮಕ್ಕಳಿಗೆ ನೀವು ದುಡಿದು ಕಷ್ಟಪಟ್ಟು ಅದನ್ನು ಅನುಭವಿಸದೆ ಕೂಡಿಟ್ಟು ಅದನ್ನು ಮಕ್ಕಳಿಗೋಸ್ಕರ ಬಿಟ್ಟು ಹೋಗುವಂಥ ಒಂದು ಮನಸ್ಥಿತಿಯನ್ನು, ಪದ್ಧತಿಯನ್ನು ಕೈಬಿಡಿ. ಬದಲಿಗೆ ಮಕ್ಕಳಿಗೆ ನೀವು ದುಡಿಯುವ ದಾರಿಯನ್ನು ಹೇಳ್ಕೊಡಿ. ಅವರು ಸ್ವತಃ ದುಡ್ಕೊಂಡು ತಿನ್ನುವಂತಾಗಲಿ. ಅಂದರೆ ನೀವು ಒಂದಿನ ಊಟ ಹಾಕಿದ್ರೆ ಅವತ್ತಿಗೆ ಸರಿ ಹೋಯಿತು, ಆ ಕ್ಷಣಕ್ಕೆ ಸರಿ ಹೋಯಿತು. ಊಟವನ್ನು ಹುಟ್ಟಿಸ್ಕೊಂಡು ಅಥವಾ ಊಟವನ್ನು ದುಡ್ಕೊಂಡು ತಿನ್ನುವಂಥದ್ದು ಹೇಗೆ ಅಂತ ಹೇಳ್ಕೊಟ್ರೆ ಅವರು ಬೇಕಾದಾಗೆಲ್ಲ, ಹೊಸದಾಗೆಲ್ಲ ಆ ಊಟವನ್ನು ಹುಟ್ಟಿಸ್ಕೊಂಡು ಹೋಗುವಂಥ ಅಥವಾ ದುಡಿಮೆ ಮಾಡುವ ದಾರಿಯನ್ನು ಕಂಡುಕೋತಾರೆ ಅನ್ನುವ ಕುರಿತು ಅವ್ರು ಬರೆದಿದ್ದಾರೆ. ಹೀಗೆ ತುಂಬ ಚೆನ್ನಾಗಿ, ತುಂಬ ಸರಳವಾಗಿ ಬರೀತಾರೆ. ಹಣಕಾಸು ವಿಚಾರಗಳನ್ನು ತುಂಬ ಸರಳವಾಗಿ ಬರೀತಕ್ಕಂಥವರು. ಇಲ್ಲಿ ನೋಡಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಡಾಕ್ಟರ್ ವಿನೋದ್ ಕೃಷ್ಣ ಅವರು, ಇವರು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವರು. ಇವರು ಕ್ರಿಪ್ಟೋ ಜಗತ್ತಿನ ಬಗ್ಗೆ ಪ್ರತಿ ವಾರ ಬರೀತಾರೆ. ಕ್ರಿಪ್ಟೋ ವರ್ಲ್ಡಲ್ಲಿ ಏನಾಗ್ತಾಯಿದೆ, ಕ್ರಿಪ್ಟೋ ಕರೆನ್ಸಿ ಯಾವುದು ಮುಂಚೂಣಿಲಿದೆ, ಯಾವುದು ಹಿಂದಕ್ಕಿದೆ, ಅದಕ್ಕೆ ಏನೇನು ಕಾರಣ, ಏನು ಹೊಸ ಕಾಯಿನ್ಸ್ ಯಾವುದು ಬಂತು, ಸೊ ಅದರ ಬಿಟ್ಕಾಯಿನ್ ಟೆಕ್ನಾಲಜಿ ಏನು ಅನ್ನೋದ್ರ ಬಗ್ಗೆ ಅವ್ರು ಬರಿತಾ ಇರ್ತಾರೆ. ಸೊ ಹೀಗೆ ಆಮೇಲೆ ಇದಕ್ಕಿಂತ ಒಂದು ವೆರಿ ಇಂಟ್ರೆಸ್ಟಿಂಗ್ ನೋಡಿ, ನಮ್ಮ ಸ್ನೇಹಿತರು ಆ್ಯಂಡ್ ನಮ್ಮ ಕೊಲೀಗ್, ಅಂದರೆ ನಾವು ಇವರು ಪತ್ರಿಕೋದ್ಯಮದಲ್ಲಿ ಭಾಳ ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಶರತ್ MS ಅಂತ, ಇವರು ಮ್ಯೂಚುವಲ್ ಫಂಡ್ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ. ಕನ್ನಡದ ಮಟ್ಟಿಗೆ ಇವರೇ ಮೊದಲು ಮ್ಯೂಚುವಲ್ ಫಂಡ್ ಬಗ್ಗೆ ಇಷ್ಟು ಚೆನ್ನಾಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಬರೀತಕ್ಕಂಥವ್ರು. ಸೊ ಅದಲ್ಲದೆ ನೋಡಿ, ಅವರು ಅದರ ಭಾಗವಾಗಿ, ಮ್ಯೂಚುವಲ್ ಫಂಡ್ನ ಭಾಗವಾಗಿ ಇವರು ಕಾಲಮನ್ನು ಬರೀತಾ ಇರೋದು ಮಿಡ್ಲ್ ಕ್ಲಾಸ್ ಜನರ ಮಹಾ ತಪ್ಪುಗಳು ಅಂತ. ಮಧ್ಯಮ ವರ್ಗದ ಜನರು ನಾವು ಮಾಡ್ತಕ್ಕಂಥ ತಪ್ಪುಗಳೇನು ಅನ್ನೋದ್ರ ಕುರಿತು ಅವರು ಸರಣಿಯಾಗಿ ಲೇಖನಗಳನ್ನು ಬರಿತಾ ಇದ್ದಾರೆ. ಸೊ ನೀವು ಕೂಡ ಈ ಒಂದು ಅಂಕಣವನ್ನು ಓದ್ಬೋದು. ಹಾಗೆ ನೋಡಿ,
ಚೈತನ್ಯ ಹೆಗಡೆ ಅವರು ಜಾಗತಿಕ ಆರ್ಥಿಕತೆ ಅಂದರೆ ಜಿಯೋ ಪಾಲಿಟಿಕ್ಸ್ ಅಂತ ಹೆಂಗೆ ಕರೆದ್ನಲ್ಲ, ಸೊ ಅದು ದೇಶಗಳ ನಡುವೆ ನಡೀತಕ್ಕಂಥ ಈ ಭೌಗೋಳಿಕವಾದಂಥ ವಿಚಾರಗಳೇನು, ರಾಜತಾಂತ್ರಿಕವಾದ ವಿಚಾರಗಳೇನು, ಅದು ಒಂದು ದೇಶದ ಆರ್ಥಿಕತೆ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವ ಒಂದು ಭಾಳ ಸೂಕ್ಷ್ಮ ಮತ್ತು ಸರಳವಾದ ವಿಶ್ಲೇಷಣೆಯನ್ನು ಇವರು ಮಾಡ್ತಾರೆ. ಹೀಗೆ ತುಂಬ ಲೇಖನಗಳನ್ನು ಇವರು ಪ್ರಕಟಿಸ್ತಾರೆ, ಅಂಕಣಗಳನ್ನ ಪ್ರಕಟಿಸ್ತಾರೆ, ಮಾರ್ಕೆಟ್ ಕುರಿತು ವಿಶ್ಲೇಷಣೆಯನ್ನು ಬರೀತಾರೆ. ಆ ವಾರದ ಮಾರ್ಕೆಟ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್, ಅದು ನಿಫ್ಟಿ 50 ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಅದು ಬೇರೆ ಬೇರೆ ಇಂಡೆಕ್ಸ್ಗಳ ಕುರಿತು ಬರೀತಾರೆ. ಅದರ ಜೊತೆಗೆ ನೋಡಿ, ರಂಗಸ್ವಾಮಿ ಮೂಕ್ನಳ್ಳಿ ಅವರು ಹಣ ಹಣಿ ಅಂತ ಒಂದು ಬರೀತಾರೆ. ಇವರು ಕೂಡ ಅಷ್ಟೇ ಹಣಕಾಸು ತಜ್ಞರು. ಇವರು ಭಾಳ ವರ್ಷಗಳಿಂದ ಹಣಕಾಸಿನ ಕುರಿತು ಈಗಾಗಲೇ ಲೇಖನಗಳನ್ನ ಬರೆಯೋದು, ಪುಸ್ತಕಗಳನ್ನು ಬರೆಯೋದು, ಮಾತನಾಡುವುದು ಎಲ್ಲವನ್ನು ಮಾಡ್ತಾರೆ. ಒಟ್ಟಾರೆ ಇವರು ಹಣಕಾಸು, ವೈಯಕ್ತಿಕ ಹಣಕಾಸು, ಹೂಡಿಕೆ, ಮಾರ್ಕೆಟ್ ಇದ್ರ ಕುರಿತು ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ. ತುಂಬ ಒಂದು ಆಳವಾದ ಜ್ಞಾನ ಇದೆ ಇವರ ಅಂಕಣವು ಕೂಡ ತುಂಬ ರೆಗ್ಯುಲರ್ ಪ್ರಕಟ ಆಗ್ತಾ ಇರುತ್ತೆ. ಅದನ್ನು ಕೂಡ ನೀವು ಓದ್ಬೋದು. ಇದರ ಜೊತೆಗೆ ನನ್ನದೊಂದು ಸ್ವಾರ್ಥ ಇದೆ ಇಲ್ಲಿ. ಅದೇನು ಅಂತ ಹೇಳಿದ್ರೆ, ನನ್ನದೊಂದು ಲೇಖನ ಪ್ರಕಟ ಆಗಿದೆ ಇದರಲ್ಲಿ. ಸೊ ಆ ಲೇಖನ ಇವತ್ತು ಅಂದರೆ ನವಂಬರ್ 5, 2025 ಇವತ್ತು ಪ್ರಕಟ ಆಗಿರ್ತಕ್ಕಂಥ ಲೇಖನ. ಈ ಲೇಖನದ ಹೆಸರು ನೋಡಿ, ಟೆಕ್ನೋಟ ಅನ್ನುವಂಥ ಒಂದು ಇದರಲ್ಲಿ ಅಂಡರಲ್ಲಿ ತೊಗೊಂಡಿದ್ದಾರೆ. AI ಮಾಯಾಜಾಲ ಉತ್ಪ್ರೇಕ್ಷೆ ಮತ್ತು ವಾಸ್ತವಗಳ ಸುತ್ತ ಅಂತ ಈ ಲೇಖನ. ಈ ಲೇಖನ ಏನು ಅಂತ ಒಂದು ಭಾಳ ಕ್ಷಿಪ್ರವಾಗಿ ನಾನು ವಿವರಣೆ ಕೊಟ್ಬಿಡ್ತೀನಿ ನಿಮಗೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಿಮಗೆಲ್ಲ ಗೊತ್ತಿದೆ, ಕೃತಕ ಬುದ್ಧಿಮತ್ತೆ. ಈ ಕೃತಕ ಬುದ್ಧಿಮತ್ತೆಯ ಸುತ್ತ ಯಾವ ರೀತಿಯ ಒಂದು ಉತ್ಪ್ರೇಕ್ಷೆಗಳು, ಹೈಪ್ ಕ್ರಿಯೇಟ್ ಆಗಿದೆ. ಹೈಪ್ ಅನ್ನೋದು ವಾಸ್ತವಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಸ್ವಲ್ಪ ಇನ್ನೂ ಓವರ್ ಥಿಂಕಿಂಗು ಅಲ್ವಾ. ಆದರೆ ವಾಸ್ತವ ಏನು ಆ್ಯಕ್ಚುಲಿ ಅನ್ನುವುದರ ಒಂದು ಎರಡೂ ನಡುವಿನ ವ್ಯತ್ಯಾಸವನ್ನು ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಜನಸಾಮಾನ್ಯರಲ್ಲಿ ಮತ್ತು ಥಿಂಕರ್ಸ್ ಅಥವಾ ಏನೋ ಜ್ಞಾನಿಗಳ ವಿಚಾರದಲ್ಲಿ, ವಿಜ್ಞಾನಿಗಳ ನಡುವೆ ಯಾವ ರೀತಿಯ ಚರ್ಚೆ ನಡೀತಾ ಇದೆ AI ಕುರಿತು ಅನ್ನೋದರ ಒಂದು ಕೆಲವು ಮುಖ್ಯವಾದಂಥ ಹೈಪ್ ವರ್ಸಸ್ ರಿಯಾಲಿಟಿಯನ್ನು ಪಾಯಿಂಟ್ಸ್ ಇಟ್ಕೊಂಡು ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ನೋಡಿ, ನನ್ನ ಹೆಸರು ಡಾಕ್ಟರ್ ರಮೇಶ್ ನಿಂಬೆಮರದಲ್ಲಿ. ಇಲ್ಲಿ ಮೊದಲನೇ ಉತ್ಪ್ರೇಕ್ಷೆ ಬಗ್ಗೆ ಮಾತಾಡ್ತೀನಿ. ಏನು ಅಂದರೆ, AI ಮಾನವನಂತೆ ಯೋಚಿಸಬಲ್ಲದು ಮತ್ತು ಅನುಭವಿಸಬಲ್ಲದು ಅನ್ನೋದು ಒಂದು ಉತ್ಪ್ರೇಕ್ಷೆ. ಸದ್ಯದ ಮಟ್ಟಿಗೆ ಅದಿಲ್ಲ. ನಾವು ನೋಡ್ತೀವಿ, ಸಾಕಷ್ಟು ರೋಬೋಟ್ಗಳನ್ನು ಈಗಾಗಲೇ ನೋಡಿದ್ದೀವಿ. ಉದಾಹರಣೆಗೆ ಆಪ್ಟಿಮಸ್ಸು, ಸೋಫಿಯಾ, ಅಟ್ಲಾಸ್, ಫೆಡಾರ್ ಇವೆಲ್ಲ ತುಂಬ ಅಡ್ವಾನ್ಸ್ ರೋಬೋಟ್ಗಳು ಇಡೀ ವರ್ಲ್ಡಲ್ಲೇ. ಅವಕ್ಕೂ ಕೂಡ ಇನ್ನೂ ಕೂಡ ನಮ್ಮ ರೀತಿ ಫೀಲ್ ಮಾಡೋದು, ನಮ್ಮ ರೀತಿ ಇಂಟ್ರ್ಯಾಕ್ಟ್ ಮಾಡೋದು ಬರ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಈ ಹೇಳಿಕೆ ಉತ್ಪ್ರೇಕ್ಷೆ ಅಷ್ಟೇ, ವಾಸ್ತವ ಅಲ್ಲ. ಹಾಗೆ ನೀವು ಮತ್ತೊಂದು ಉತ್ಪ್ರೇಕ್ಷೆ ವಿಚಾರ ಏನು ಅಂದರೆ, AI ತಂತ್ರಜ್ಞಾನವು ಮಾನವನ ಬುದ್ಧಿವಂತಿಕೆಯನ್ನು ಅಥವಾ ಬುದ್ಧಿಮತ್ತೆಯನ್ನು ಮೀರುವ ಕಾಲ ಹತ್ತಿರ ಆಗಿದೆ ಅನ್ನುವಂಥದ್ದು. AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮನುಷ್ಯನ ಬುದ್ಧಿವಂತಿಕೆಯನ್ನು ಮೀರುವ ದಿನಗಳು ಖಂಡಿತ ಬರುತ್ತೆ. ಆದರೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಅಥವಾ ಬೇಗ ಬರೋದಿಲ್ಲ. ಅದು ತುಂಬ ಹತ್ತಿರ ಬಂದಿಲ್ಲ. ಇನ್ನೂ ಶೈಶವಾವಸ್ಥೆಯಲ್ಲಿದೆ ಈ AI ಟೆಕ್ನಾಲಜಿ ಅನ್ನುವಂಥದ್ದು, ಇನ್ನೂ ಬಾಲ್ಯಾವಸ್ಥೆಯಲ್ಲಿದೆ. ಸೊ ಹಂಗಾಗಿ ಇದಿನ್ನೂ ದೊಡ್ಡದಾಗಿ ಬೆಳಿಬೇಕು, ಬೆಳೆದು ಏನೋ ಯುವಕನ ಸ್ಥಾನಕ್ಕೆ ಹೋಗ್ಬೇಕು ಆಯಿತಾ. ಸೊ ಆ ನಂತರವೇ ಅದು ಅಂಥ ಒಂದು ಮನುಷ್ಯನ ಬುದ್ಧಿವಂತಿಕೆಯನ್ನು ಮೀರುವಂಥ ಒಂದು ಸಂದರ್ಭಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. AI ಕೇವಲ ಕಂಪ್ಯೂಟರ್ ಆಧಾರಿತ ಕೆಲಸವನ್ನಷ್ಟೇ ಮಾಡುತ್ತೆ, ಅದು ಮನುಷ್ಯ ಮಾಡುವಂಥ ಶ್ರಮದಾಯಕ ಕೆಲಸಗಳನ್ನು ಮಾಡಲು ಸಾಧ್ಯ ಇಲ್ಲ ಅನ್ನೋದು ಮತ್ತೊಂದು ಅಂಡರ್ಸ್ಟೇಟ್ಮೆಂಟ್ ಇದು. ಅಂದರೆ ಅದು ನಿಜವಾದ ಶಕ್ತಿಯನ್ನು ಹೀಗಳಿದು ಮಾತಾಡ್ತಕ್ಕಂಥ ಒಂದು ಇದು. ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, AI ಅನ್ನೋದು ಎಲ್ಲ ಕಡೆ ಬಳಕೆ ಆಗ್ತಾ ಇದೆ. ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ತಾ ಇದ್ದಾರೆ. ವೀಡಿಯೋದ ಮೂಲಕ ನೋಡ್ಕೊಂಡು ಅದು ಇಡೀ ಜಗತ್ತನ್ನು ನಾವು ನೋಡೋ ರೀತಿಯಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದೆ. ನಮ್ಮ ಎಲ್ಲ ಸಾಫ್ಟ್ವೇರ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಮನುಷ್ಯರು ಮಾಡುವಂಥ ಸುಮಾರು ಕೆಲಸಗಳನ್ನ ಈಗಾಗಲೇ ತನಿತಾನೇ ಮಾಡ್ತಾ ಇದೆ. ಆಮೇಲೆ ಶ್ರಮದಾಯಕ ಕೆಲಸಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಅಗ್ರಿಕಲ್ಚರಲ್ಲಿ, ಕೃಷಿಯಲ್ಲಿ ಈಗಾಗಲೇ ಬಳಕೆ ಆಗ್ತಾ ಇದೆ ಇದು. ಸೊ ಹಾಗಾಗಿ ಶ್ರಮದಾಯಕ ಕೆಲಸಗಳನ್ನ ಮಾಡಲ್ಲ ಅಂತೇನಿಲ್ಲ, ಈಗಾಗಲೇ ಶುರುವಾಗಿದೆ. ಅದು ಮುಂದೆ ಇನ್ನು ಹೋಗ್ತಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ಉತ್ಪ್ರೇಕ್ಷೆ ಏನು ಅಂದರೆ, ಎಲ್ಲ ಕೆಲಸಗಳನ್ನು ಕಿತ್ಕೊಳ್ಳುತ್ತೆ ಮನುಷ್ಯರಿಂದ AI. ಸೊ ಆ ಮೂಲಕ ಮನುಷ್ಯರನ್ನು, ಅಂದರೆ ಕೆಲಸ ಮಾಡೋರನ್ನ ಬೀದಿಗೆ ತಳ್ಳುತ್ತೆ ಅನ್ನೋಂಥದ್ದು ಇದು ಉತ್ಪ್ರೇಕ್ಷೆ. ಮುಂದೆ ಅಂಥ ದಿನಗಳು ಬರ್ಬೋದು, ಆದರೆ ಸದ್ಯದ ಮಟ್ಟಿಗೆ ಅಂಥ ಒಂದು ಆತಂಕ ಪಡೋ ಅಗತ್ಯ ಇಲ್ಲ. ಸದ್ಯಕ್ಕೆ AI ಅಷ್ಟು ಬೆಳೆದಿಲ್ಲ. ಸೊ ಹಂಗಾಗಿ ಈಗಾಗಲೇ ಮನುಷ್ಯ ಮಾಡುವಂಥ ಸುಮಾರು ಕೆಲಸಗಳನ್ನ AI ಮಾಡ್ತಾ ಇದೆ. ಸುಮಾರು ಕಡೆ ಇಂಡಸ್ಟ್ರಿಯಲ್ಲಿ, ಕೆಲವು ಉದ್ಯಮಗಳಲ್ಲಿ ಆಗಲೇ ಮನುಷ್ಯರನ್ನು ರೀಪ್ಲೇಸ್ ಮಾಡಿ AI ಬಳಸ್ಕೊತಾ ಇದ್ದಾರೆ. ಇದು ಇನ್ನು ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ವರ್ಷ 2025ರಲ್ಲಿ ಇದು ತುಂಬ ಜಾಸ್ತಿ ಆಗುತ್ತೆ. ಎಲ್ಲ ಕಾರ್ಖಾನೆಗಳಲ್ಲಿ, ಎಲ್ಲ ಕಂಪನಿಗಳಲ್ಲಿ
ಮನುಷ್ಯರನ್ನು ಅಂದರೆ ಉದ್ಯೋಗಗಳನ್ನು ಕಡಿಮೆ ಮಾಡ್ತಾ ಅಲ್ಲಿ AI ಡಿಪ್ಲೈ ಮಾಡುವಂಥ ಪ್ರಕ್ರಿಯೆ ತುಂಬ ಜಾಸ್ತಿ ಆಗುತ್ತೆ. ಸೊ ಅಂಥ ದಿನಗಳು ಖಂಡಿತ ಬರ್ತವೆ. ಆ ಸದ್ಯದ ಮಟ್ಟಿಗೆ ಅಂಥ ಆತಂಕ ಏನು ಪಡಬೇಕಾಗಿಲ್ಲ. ಹಾಗೆ ಮತ್ತೊಂದು, ಎಲ್ಲ ಸಮಸ್ಯೆಗಳು AI ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಒಂದು ಉತ್ಪ್ರೇಕ್ಷೆಯ ಮಾತು. ಸದ್ಯದ ಮಟ್ಟಿಗೆ ಉತ್ಪ್ರೇಕ್ಷೆ ಅಷ್ಟೇ, ಅದು ವಾಸ್ತವ ಮುಂದೆ ಅದು ಆಗಲ್ಲ ಅಂತ ಏನಿಲ್ಲ, ಖಂಡಿತವಾಗಿ ಸಾಧ್ಯತೆ ಇದೆ. AI ಮೂರು ಹಂತದ ಬೆಳವಣಿಗೆಗಳಿದ್ದಾವೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗಿರುವಂಥದ್ದು, ಇದರ ಮುಂದಿನ ಬೆಳವಣಿಗೆ ಅಂತ AGI ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ. ಅದು ಮನುಷ್ಯ ಮಾಡುವ ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಹಾಗೆ ಮನುಷ್ಯನ ರೀತಿಯಲ್ಲೇ ವರ್ತಿಸುತ್ತೆ. ಮನುಷ್ಯನ ರೀತಿಯ ಸಂದರ್ಭಾನುಸಾರ ವಿವೇಚನೆಯನ್ನು ಬಳಸ್ಕೊಂಡು ತನ್ನ ಜ್ಞಾನವನ್ನು ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥ ವಿವೇಕವನ್ನು ಕಲ್ತ್ಕೊಳ್ಳುತ್ತೆ. ಮನುಷ್ಯನಿಗಿಂತನೂ ಮೀರಿ ಬುದ್ಧಿವಂತಿಕೆಯನ್ನು ಗಳಿಸುತ್ತೆ. ಅದನ್ನು ನಾವು AGI ಅಂತ ಕರಿತೀವಿ. ASI ಅನ್ನುವಂಥ ಇನ್ನೊಂದು ಸ್ಟೇಜ್ ಇದೆ. ಇದಾದ ನಂತರ 3ನೇ ಸ್ಟೇಜ್ ಅಥವಾ ಕೊನೆಯ ಸ್ಟೇಜ್ ಅಂತ ಹೇಳ್ಬೋದು. ಅಲ್ಲಿ AI ಅನ್ನುವಂಥದ್ದು ಅಂದರೆ ASI ಅಂದರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ. ಮನುಷ್ಯನನ್ನು ಮೀರಿ, ಮನುಷ್ಯನಿಗೆ ಯಾವ ಕಾರಣಕ್ಕೂ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದಿರ್ತಕ್ಕಂಥ, ಊಹೆನೂ ಮಾಡೋಕ್ಕೆ ಸಾಧ್ಯ ಇರ್ತಕ್ಕಂಥ, ಅಥವಾ ನಮ್ಮ ಕಾಗ್ನಿಟಿವ್ ಒಂದು ಕೇಪಬಿಲಿಟಿಗೆ ಮೀರಿದಂಥ, ನಮ್ಮ ಗ್ರಹಿಕೆಗೂ ಮೀರಿದವಾದಂಥ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಆ ಒಂದು ASI ಪಡೆಯುತ್ತೆ. ಆಗ ಬಹುಶಃ ಮನುಷ್ಯನಿಗಿರ್ಬೋದಾದ ಎಲ್ಲ ಸಮಸ್ಯೆಗಳಿಗೂ AI ಪರಿಹಾರ ಹೇಳುತ್ತೆ. ಅದು ಸದ್ಯಕ್ಕೆ ಸಾಧ್ಯ ಇಲ್ಲ, ಇನ್ನೂ ತುಂಬ ವರ್ಷಗಳು ಬೇಕಾಗ್ಬೋದು. ಅದಕ್ಕೆ ಕ್ವಾಂಟಮ್ ಕಂಪ್ಯೂಟರ್ನ ಸಪೋರ್ಟ್ ಬೇಕಾಗುತ್ತೆ. ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ನಿಮಗೆ ಗೊತ್ತಿದೆ, ಈಗಾಗಲೇ ತಿಳಿದಿರ್ತೀರಿ. ಅದು ತುಂಬ ಅತ್ಯಂತ ವೇಗವಾಗಿ ಕ್ಯಾಲ್ಕುಲೇಷನ್ಸನ್ನು ಮಾಡುವಂಥ ಸಾಮರ್ಥ್ಯದ ಕಂಪ್ಯೂಟರು. ನಮ್ಮ ಈಗಿನ ಸೂಪರ್ ಕಂಪ್ಯೂಟರ್ಗಳಿದೆಯಲ್ಲ, ಅದ್ಯಾವುದು ಅದರ ಹತ್ರ ಕೂಡ ಸುಳಿಯೋಕ್ಕಾಗಲ್ಲ. ಒಂದು ಸೂಪರ್ ಕಂಪ್ಯೂಟರು 100 ವರ್ಷ ತಗೊಂಡು ಏನಾರ ಒಂದು ಸಮಸ್ಯೆ ಪರಿಹಾರ ಮಾಡೋಕ್ಕೆ ಸಾಧ್ಯ ಇದ್ದರೆ, ಅದನ್ನು ಕೆಲವೇ ಸೆಕೆಂಡಲ್ಲಿ ಪರಿಹಾರ ಮಾಡುವಷ್ಟು ವೇಗ, ಸಾಮರ್ಥ್ಯ ಕ್ವಾಂಟಮ್ ಕಂಪ್ಯೂಟರ್ಗಿರುತ್ತೆ. ಸೊ ಆ ಥರದ ಕಂಪ್ಯೂಟರ್ಗಳ ಅದನ್ನು ಈಗ ಬೆಳವಣಿಗೆ ಆಗ್ತಾಯಿದೆ. ಸೊ ಆ ಕಂಪ್ಯೂಟರ್ಗಳನ್ನು ಬೆಳವಣಿಗೆ ಆಗಬೇಕು, ಅದು ತುಂಬ ಒಂದು ಪ್ರವರ್ಧಮಾನಕ್ಕೆ ಬರಬೇಕು. ಆಗ ಈ AI ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಎರಡೂ ಕೂಡ ಮರ್ಜ್ ಆದರೆ ಅಲ್ಲಿ ನಾವು ಒಂದು AGI ಡೆವಲಪ್ಮೆಂಟು ಅಲ್ಲಿಂದ ಆರಂಭ ಆಗುತ್ತೆ ಅಂಥೇಳಿ ಭಾವಿಸ್ಬೋದು. ಸೊ ಈ ರೀತಿ ಯಾವ ಥರದ ಉತ್ಪ್ರೇಕ್ಷೆ ಮಾತಿದ್ದಾವೆ ಅಥವಾ ಅಂಡರ್ಸ್ಟೇಟ್ಮೆಂಟ್ಸ್ ಇದ್ದಾವೆ, ಅದರ ನಿಜವಾದ ಸಾಮರ್ಥ್ಯವನ್ನು ಈಗಳ್ದು ಮಾತಾಡುವಂಥ ನಂಬಿಕೆಗಳು, ಈ ಎಲ್ಲ ಇದನ್ನು ಕ್ಲಿಯರ್ ಮಾಡೋ ರೀತಿಯಲ್ಲಿ ಈ ಲೇಖನವನ್ನು ನಾನು ಬರೆದಿದ್ದೇನೆ. ಸೊ ಇದು ಎಲ್ಲರೂ ಓದಲೇಬೇಕಾದ ಲೇಖನ ಅಥವಾ ಎಲ್ಲರೂ ತಿಳಿಲೇಬೇಕಾದ ವಿಚಾರ. ಲೇಖನ ಅನ್ನೋದಕ್ಕಿಂತ AI ಕುರಿತು ಎಲ್ಲರೂ ಯೋಚನೆ ಮಾಡಬೇಕು, ಎಲ್ಲರೂ ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ AI ಅನ್ನುವಂಥದ್ದು ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಪರಿಣಾಮ ಬೀರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಅದು ಪರೋಕ್ಷವಾಗಿ ಇಲ್ಲ ಅನುಕೂಲಕ್ಕೆ ಬರ್ತಿರುತ್ತೆ, ಇಲ್ಲ ಪರೋಕ್ಷವಾಗಿ ತೊಂದರೆ ಕೊಡ್ತಾ ಇರುತ್ತೆ. ಹಾಗಾಗಿ ನಾವು ಈ ಒಂದು ವಿಚಾರವನ್ನು ಎಷ್ಟು ತಿಳ್ಕೊಳ್ತೀವೋ ಅಷ್ಟು ಬೇಗ, ಅಷ್ಟು ಸುಲಭನಾಗಿ ಈ ತಂತ್ರಜ್ಞಾನಕ್ಕೆ ನಾವು ಒಗ್ಕೊಳ್ತೀವಿ ಅಥವಾ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವನ್ನು ಗಳಿಸ್ತೀವಿ. ಸೊ ಆ ನಿಟ್ಟಿನಲ್ಲೇ ನಾನು ಈ ಒಂದು ಲೇಖನವನ್ನು ಆರಂಭ ಮಾಡಿದ್ದೇನೆ. ಸೊ ಈ AI ಕುರಿತಾಗಿ ಇನ್ನಷ್ಟು ಲೇಖನಗಳನ್ನ ಬರೆಯುವಂಥ ಆಸಕ್ತಿ ಇದೆ. ನೋಡೋಣ ಮುಂದೆ ಅದು ಹೇಗೆ ಹೋಗುತ್ತೆ ಅಂತ. ಓದಿ ಪ್ರತಿಕ್ರಿಯೆ ಕೊಡಿ. ಧನ್ಯವಾದಗಳು.